ದೇವನಹಳ್ಳಿ ಪಟ್ಟಣದ ಹಳೆ ತಾಲೂಕು ಕಚೇರಿ ರಸ್ತೆಯ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಆಷಾಢ ಮಾಸದ ಅಂಗವಾಗಿ ವಿಶೇಷ ಅಲಂಕಾರ ಹಾಗೂ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿದ್ರು. ಸರ್ವಶಾಕ್ತಾತ್ಮಕ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಆಷಾಢ ಮಾಸದ ವಿಶೇಷ ಅಲಂಕಾರಗಳು ಹಾಗೂ 1 ತಿಂಗಳುಗಳ ಕಾಲ ನಡೆಯುವ ಪೂಜಾ ಕಾರ್ಯಗಳ ಬಗ್ಗೆ ಅಲಂಕಾರದ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಶ್ರೀ ಚೌಡೇಶ್ವರಿ ದೇವಾಲಯ ಅಭಿವೃದ್ಧಿ ಸಮಿತಿ ಸಂಚಾಲಕ ಗಂಗಾಧರಪ್ಪ ಮಾತನಾಡಿ, ದೇವಾಲಯ ಅಭಿವೃದ್ಧಿಗೆ ದಾನಿಗಳ ಸಹಕಾರದಿಂದ ನಡೆಯುತ್ತಿದೆ. ಅದರಂತೆ ಆಷಾಢ ಮಾಸದಲ್ಲಿ ನಡೆಯುವ ಅಲಂಕಾರಗಳು ದಾನಿಗಳ ಸಹಕಾರದಿಂದ ನಡೆಯುತ್ತದೆ. ಎಲ್ಲ ಅಮ್ಮನವರಿಗೂ ಆಷಾಢ ಮಾಸದಲ್ಲಿ ಹೆಚ್ಚಿನ ಶಕ್ತಿ ಹೊಂದಿರುತ್ತದೆ. ಕಾರಣ ದುಷ್ಟರನ್ನ ಸಂಹಾರ ಮಾಡಿದ ಮಾಸವಾಗಿದೆ. ಇಂದು ಅಮಾವಾಸ್ಯೆ ಅಂಗವಾಗಿ ಅರಿಶಿಣ ಕುಂಕುಮ ಅಲಂಕಾರ, ವೀಳ್ಯದೆಲೆ ಅಲಂಕಾರ ಹಾಗೂ ಲಾಡು ಮತ್ತು ಹೂವಿನ ಅಲಂಕಾರ, ಬಳೆ ಮತ್ತು ಹೂವಿನ ಅಲಂಕಾರ ಹಾಗೂ ಕಡೆಯ ವಾರ ವಿಶೇಷ ಹಣ್ಣುಗಳ ಮತ್ತು ಹೂವಿನ ಅಲಂಕಾರ ನಡೆಯುತ್ತದೆ. ಇಂತಹ ಮಹತ್ವ ಕಾರ್ಯಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಿ ಎಂದು ಮನವಿಯನ್ನ ಮಾಡಿದ್ರು. ದೇವತೆಗಳು ಎಲ್ಲಿ ಇದ್ದಾವೆ ಅಲ್ಲೆಲ್ಲ ಬಹಳ ವಿಜೃಂಭಣೆಯಿಂದ ಆಷಾಢ ಮಾಸದಲ್ಲಿ ಆಷಾಢ ಶುಕ್ರವಾರದಲ್ಲಿ ಬಹಳ ವಿಶೇಷ, ಎಲ್ಲ ಕಡೆನೂ ಅತಿ ವಿಜೃಂಭಣೆಯಿಂದ ಆನಂದವಾಗಿ ಪೂಜೆಗಳು ಎಲ್ಲ ನಡೀತವೆ. ಏನಪ್ಪ ವಿಶೇಷ ಅಂದರೆ ಆವಾಗ ಅಮ್ಮನವರಿಗೆ ಬಹಳ ವಿಶೇಷವಾದ ಒಂದು ಶಕ್ತಿ ಇರುತ್ತೆ ಆಷಾಢ ಮಾಸದಲ್ಲಿ. ಹಾಗಾಗಿ ಭಕ್ತರು ಯಾರೇ ಬಂದರೂ ಸಹ ಅವರ ಕೋರಿಕೆಗಳನ್ನು ಈಡೇರಿಸ್ತಾ ಇರುತ್ತೆ. ಆ ಒಂದು ದೃಷ್ಟಿ ಒಳಗಡೆ ಎಲ್ಲ ದೇವತೆಗಳ ದೇವಸ್ಥಾನಕ್ಕೆ ವಿಶೇಷವಾಗಿ ಹೆಣ್ಣು ಮಕ್ಕಳು ಭಾಳಷ್ಟು ಸಾವಿರಾರು ಜನ ಸೇರ್ತಾರೆ. ನಮ್ಮ ಚೌಡೇಶ್ವರಿ ದೇವಸ್ಥಾನದಲ್ಲಿ ಕೂಡ ಇದು 14ನೇ ವರ್ಷ ಆಷಾಢ ಮಾಸ. ಭಾಳ ಆನಂದವಾಗಿ ಭಾಳ ವಿಜೃಂಭಣೆಯಿಂದ ಈ ಸಾರಿ ಕಾರ್ಯಕ್ರಮಗಳನ್ನು ಎಲ್ಲ ಸೇವಾಕರ್ತರೇ, ಎಲ್ಲ ದೇವಸ್ಥಾನದಿಂದ ಸೇವಾಕರ್ತರೇ ಎಲ್ಲ ಮಾಡ್ತಾ ಇದ್ದಾರೆ ಪ್ರತಿ ವರ್ಷದಂತೆ. ಇವತ್ತಿನ ದಿನ ಭಾಳ ವಿಶೇಷ ಆದರೆ ಅಮ್ಮನವರು ಆಷಾಢ ಯಾವಾಗ ಅಮಾವಾಸ್ಯೆ ಬರುತ್ತೆ ಆವಾಗ ಚೌಡೇಶ್ವರಿ ದೇವಿ ಹುಟ್ಟಿದ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಇವತ್ತು ಅದಕ್ಕೋಸ್ಕರ ಅಮ್ಮನವ್ರಿಗೆ ಅರಿಶಿಣ ಕುಂಕುಮ ಮಾಡಿದ್ವಿ. ಫಸ್ಟು ಅಲಂಕಾರ ಗೊತ್ತಿದ್ದಂಗೆ ವೀಳ್ಯದೆಲೆ, ಇದುವರೆಗೂ ಕೂಡ ವೀಳ್ಯದೆಲೆ ಆಗಿಲ್ಲ. ಆ ಥರ ಒಂದು ವೀಳ್ಯದೆಲೆ ಅಲಂಕಾರ ಈ ಸಾರಿ ಫಸ್ಟ್ ಪ್ರಪ್ರಥಮವಾಗಿ ವೀಳ್ಯದೆಲೆ ಅಲಂಕಾರ. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ದೇವರಾಜ್, SLN ಮುನಿರಾಜು, ಕೃಷ್ಣಪ್ಪ, ಶ್ರೀರಾಮಯ್ಯ, ಜೈರಾಮ್ ಇನ್ನೂ ಹಲವಾರು ಹಾಜರಿದ್ದರು. ವಿನಯ್, ಪ್ರಗತಿ ಟಿವಿ, ದೇವನಹಳ್ಳಿ.